ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನುವರೆಗೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈಡಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವತ್ತಿನ ಕ್ಲಾಸ್ ಒಳಗ BA 5th ಸೆಮಿಸ್ಟರ್ NEP ಸಿಲೆಬಸ್ದ ಡಿಸೆಂಬರ್ ಮತ್ತು ಜನವರಿ ಒಳಗೆ ಕೇಳಿದಂತಹ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ರಿ. ಸಬ್ಜೆಕ್ಟ್ ಪೊಲಿಟಿಕಲ್ ಸೈನ್ಸ್, ಕರ್ನಾಟಕ ಗೌರ್ಮೆಂಟ್ ಅಂಡ್ ಪೊಲಿಟಿಕ್ಸ್, ಪೇಪರ್ DSC 11. ಆಲ್ರೆಡಿ ಎಲ್ಲರಿಗೂ ಕ್ವಶನ್ ಪೇಪರ್ ಪ್ಯಾಟರ್ನ್ ಗೊತ್ತೈತಿ, ಆದ್ರೂ ಇನ್ನೊಂದ್ಸಲ ಪ್ಯಾಟರ್ನ್ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡ್ರಿ. ಈ ಒಂದು ಪೇಪರ್ ಪಾರ್ಟ್ ಎ, ಪಾರ್ಟ್ ಬಿ ಅಂಡ್ ಪಾರ್ಟ್ ಸಿ ಇರ್ತೈತಿ. ಪಾರ್ಟ್ ಎ ಒಳಗೆ 1 ಮಾರ್ಕ್ಸ್ ಕ್ವಶನ್ 10 ಇರ್ತಾವು. ಪಾರ್ಟ್ ಬಿ ಒಳಗ 10 ಮಾರ್ಕ್ಸ್ ಕ್ವಶನ್ 2 ಇರ್ತಾವು. ಅಂಡ್ ಪಾರ್ಟ್ ಸಿ ಒಳಗೆ ಕೂಡ 15 ಮಾರ್ಕ್ಸ್ ಕ್ವಶನ್ 2 ಇರ್ತಾವು. ನಿಮ್ಗ ಇಲ್ಲಿ ಆಪ್ಷನ್ ಇರಂಗಿಲ್ಲ. ಪಾರ್ಟ್ ಎ ಒಳಗ 10 ಕ್ವಶನ್ಸ್ ನೀವು ಕಂಪಲ್ಸರಿ ಆಗಿ ಆನ್ಸರ್ ಮಾಡಲೇಬೇಕು. ಅಂಡ್ ಪಾರ್ಟ್ ಬಿ ಒಳಗೆ ನಿಮ್ಗೆ 3 ಕ್ವಶನ್ ಇರ್ತಾವು, 2 ಕ್ವಶನ್ ಆನ್ಸರ್ ಮಾಡಬೇಕು. ಅಂಡ್ ಪಾರ್ಟ್ ಸಿ ಒಳಗೆ ಕೂಡ 3 ಕ್ವಶನ್ ಇರ್ತಾವು, 2 ಕ್ವಶನ್ ಆನ್ಸರ್ ಮಾಡಬೇಕು. ಪಾರ್ಟ್ ಎ ಇದ್ದಿದ್ದ 10 ಮಾರ್ಕ್ಸ್ ಕ್ಯಾರಿ ಮಾಡ್ತೈತಿ, ಪಾರ್ಟ್ ಬಿ 20 ಮಾರ್ಕ್ಸ್ ಕ್ಯಾರಿ ಮಾಡ್ತೈತಿ, ಅಂಡ್ ಪಾರ್ಟ್ ಬಿ ಸಿ ಇದ್ದಿದ್ದ 30 ಮಾರ್ಕ್ಸ್ ಕ್ಯಾರಿ ಮಾಡ್ತೈತಿ. ಟೋಟಲ್ ಆಗಿ 60. ನಿಮಗ ಇದಕ್ಕೆ 2 ಅವರ್ಸ್ ಟೈಮ್ ಇರ್ತೈತಿ. ಓಕೆ, ಪ್ರಶ್ನೆಗಳನ್ನ ನೋಡನ್ರಿ. ಫಸ್ಟ್ ಕ್ವಶನ್, ಇದು 1 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ತಾವ ಇವ. ಫಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಮೀನಿಂಗ್ ಆಫ್ ಸ್ಟೇಟ್ ಪೊಲಿಟಿಕ್ಸ್. ರಾಜ್ಯ ರಾಜಕೀಯದ ಅರ್ಥವನ್ನ ವಿವರಿಸಿರಿ. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಮೀನಿಂಗ್ ಆಫ್ ಯೂನಿಫಿಕೇಶನ್ ಮೂವ್ಮೆಂಟ್. ಏಕೀಕರಣ ಚಳುವಳಿಯ ಅರ್ಥವನ್ನ ವಿವರಿಸಿ. ನೆಕ್ಸ್ಟ್ ಕ್ವಶನ್, ನೇಮ್ ದ ಫೌಂಡರ್ ಆಫ್ ಕರ್ನಾಟಕ ವಿದ್ಯಾವರ್ಧಕ ಸಂಘ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಂಸ್ಥಾಪಕರು ಯಾರು? ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಪೊಲಿಟಿಕ್ಸ್ ಆಫ್ ಪೋಲರೈಸೇಷನ್. ರಾಜಕೀಯ ಧ್ರುವೀಕರಣ ಎಂದರೇನು? ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಕೋಅಲಿಷನ್ ಪೊಲಿಟಿಕ್ಸ್. ಸಮ್ಮಿಶ್ರ ಸರ್ಕಾರ ಎಂದರೇನು? ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ನ್ಯಾಷನಲಿಸಮ್. ರಾಷ್ಟ್ರೀಯವಾದ ಎಂದರೇನು? ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ 2 ಫಂಕ್ಷನ್ಸ್ ಆಫ್ ಕನ್ನಡ ಸಾಹಿತ್ಯ ಪರಿಷತ್. ಕನ್ನಡ ಸಾಹಿತ್ಯ ಪರಿಷತ್ನ 2 ಕಾರ್ಯಗಳನ್ನ ತಿಳಿಸಿರಿ. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ರೀಜನಲಿಸಮ್. ಪ್ರಾದೇಶಿಕತೆಯ ಪರಿಕಲ್ಪನೆಯನ್ನ ವಿವರಿಸಿರಿ. ನೆಕ್ಸ್ಟ್ ಕ್ವಶನ್, ಡಿಫೈನ್ ದ ಮೀನಿಂಗ್ ಆಫ್ ಕ್ಯಾಸ್ಟ್ ಇನ್ ಪೊಲಿಟಿಕ್ಸ್. ರಾಜಕೀಯದಲ್ಲಿ ಜಾತಿಯ ಅರ್ಥವನ್ನ ವಿವರಿಸಿರಿ. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ಸ್ವದೇಶಿ. ಸ್ವದೇಶಿಯ ಪರಿಕಲ್ಪನೆಯನ್ನ ವಿವರಿಸಿರಿ. ಇದು ಪಾರ್ಟ್ ಎ ಒಳಗ ನಿಮಗೆ 1 ಮಾರ್ಕ್ಸ್ ಇದ್ದಂತಹ 10 ಕ್ವಶನ್ಸ್ ಆಯಿತು. ಈ ಕ್ವಶನ್ಸ್ ಒಳಗೆ ನಿಮಗೆ ಯಾವುದಾದ್ರೂ ಕ್ವಶನ್ ಮತ್ತೆ ರಿಪೀಟ್ ಆಗುವಂತ ಸಾಧ್ಯತೆ ಐತಿ. ಇನ್ನು ನೆಕ್ಸ್ಟ್ ಪಾರ್ಟ್ ಬಿ ಒಳಗೆ ನೋಡೋಣ್ರಿ. ಓಕೆ, ಫಸ್ಟ್ ಕ್ವಶನ್, ಡಿಸ್ಕಸ್ ಇನ್ ಬ್ರೀಫ್ ಎವ್ಯಾಲ್ಯೂಯೇಷನ್ ಆಫ್ ಮೈಸೂರು ಪ್ರಿನ್ಸ್ಲಿ ಸ್ಟೇಟ್ ಅಂಡ್ ಲೆಜಿಸ್ಲೇಚರ್. ಮೈಸೂರು ಸಂಸ್ಥಾನದ ಉಗಮ ಮತ್ತು ಶಾಸಕಾಂಗದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿರಿ. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ರೋಲ್ ಆಫ್ ವಿದ್ಯಾವರ್ಧಕ ಸಂಘ ಇನ್ ಯೂನಿಫಿಕೇಶನ್ ಮೂವ್ಮೆಂಟ್. ಏಕೀಕರಣ ಚಳುವಳಿಯಲ್ಲಿ ವಿದ್ಯಾವರ್ಧಕ ಸಂಘದ ಪಾತ್ರವನ್ನು ಕುರಿತು ವಿವರಿಸಿರಿ. ನೆಕ್ಸ್ಟ್ ಕ್ವಶನ್, ಡಿಸ್ಕಸ್ ಇನ್ ಬ್ರೀಫ್ ಕರ್ನಾಟಕ ರಿಲೇಷನ್ಸ್ ವಿತ್ ಸೆಂಟರ್. ಕೇಂದ್ರ ಸರ್ಕಾರದೊಂದಿಗೆ ರಾಜ್ಯದ ಸಂಬಂಧದ ಕುರಿತು ಸಂಕ್ಷಿಪ್ತವಾಗಿ ಚರ್ಚಿಸಿರಿ. ನೆಕ್ಸ್ಟ್ ಪಾರ್ಟ್ ಸಿ ಕ್ವಶನ್ಸ್. ಇಲ್ಲಿ ಕೊಟ್ಟಿರುವ 3 ಪ್ರಶ್ನೆಯಲ್ಲಿ ನೀವು ಯಾವುದಾದ್ರೂ 2 ಪ್ರಶ್ನೆನ ಉತ್ತರಿಸಬೇಕು. 15 ಮಾರ್ಕ್ಸ್ ಕ್ವಶನ್ಸ್ ಇವ. ಫಸ್ಟ್ ಕ್ವಶನ್, ರೈಟ್ ಶಾರ್ಟ್ ಎಸ್ಸೆ ಆನ್ ಎರಾ ಆಫ್ ಕೋಅಲಿಷನ್ಸ್ ಪೊಲಿಟಿಕ್ಸ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರದ ಯುಗದ ಕುರಿತು ಸಂಕ್ಷಿಪ್ತವಾಗಿ ಒಂದು ನಿಬಂಧ ಬರೆಯಿರಿ. ಎಕ್ಸ್ಪ್ಲೇನ್ ಕಾನ್ಟ್ರಿಬ್ಯೂಷನ್ ಆಫ್ ಡೆಪ್ಯೂಟಿ ಚನ್ನಬಸಪ್ಪ ಅಂಡ್ ಗುಡ್ಲೆಪ್ಪ ಹಳ್ಳಿಕೇರಿ ಟು ಯೂನಿಫಿಕೇಶನ್ ಮೂವ್ಮೆಂಟ್ ಇನ್ ಕರ್ನಾಟಕ. ಕರ್ನಾಟಕ ಏಕೀಕರಣ ಚಳುವಳಿಗೆ ಡೆಪ್ಯೂಟಿ ಚನ್ನಬಸಪ್ಪ ಮತ್ತು ಗುಡ್ಲೆಪ್ಪ ಹಳ್ಳಿಕೇರಿಯವರ ಕೊಡುಗೆಗಳನ್ನು ವಿವರಿಸಿರಿ. ನೆಕ್ಸ್ಟ್ ಕ್ವಶನ್, ಡಿಸ್ಕಸ್ ಫೀಚರ್ಸ್ ಆಫ್ ಕ್ಯಾಸ್ಟ್ ಪೊಲಿಟಿಕ್ಸ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಜಾತಿ ರಾಜಕೀಯದ ಲಕ್ಷಣಗಳನ್ನು ಚರ್ಚಿಸಿರಿ. ಇವಿಷ್ಟು 2024-25 ಡಿಸೆಂಬರ್ ಮತ್ತು ಜನವರಿ ನಡೆದಂತಹ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆ ಆಗಿತ್ತು. ಇವು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತವೆ, ಯಾಕಂದ್ರೆ ಈ 2024-25 ಮತ್ತು 2024 ಅಲ್ಲಿ ಬಂದಂತಹ ಪ್ರಶ್ನೆಗಳಲ್ಲಿ ಹಲವಾರು ಪ್ರಶ್ನೆಗಳು ಈ ಬಾರಿಯ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ರಿಪೀಟ್ ಆಗಿ ಬರ್ತಾವೆ. ಸೊ 2 ಪ್ರಶ್ನೆ ಪತ್ರಿಕೆಯ ಮೇಲೆ ಗಮನ ಇಟ್ಕೊಂಡು ಆ ಪ್ರಶ್ನೆಗಳನ್ನ ಸರಿಯಾಗಿ ಓದ್ಕೊಂಡು ಹೋಗಿ ಪರೀಕ್ಷೆನ ಚೆನ್ನಾಗಿ ಬರೆಯಿರಿ.
ಆಲ್ ದ ಬೆಸ್ಟ್ ಎಲ್ಲರಿಗೂ. ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯಾವುದಾದ್ರು ಪ್ರಶ್ನೆ ಪತ್ರಿಕೆ ಬೇಕಾಗಿತ್ತು ಅಥವಾ ನೋಟ್ಸ್ ಬೇಕಾಗಿತ್ತು ಅಂತಂದ್ರೆ ವಿಡಿಯೋಗೆ ಕಮೆಂಟ್ ಮಾಡಿ ಕ್ಲಾಸನ್ನು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಧನ್ಯವಾದಗಳು.